ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ಆಲೂಗಡ್ಡೆ ಬಟಾಣಿಯಿಂದ ಕುರ್ಮಾ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮತ್ತು ಅದ್ರ ಜೊತೆಗೆ ಹಣ್ಣಾದ ಬಾಳೆಹಣ್ಣು ತೊಗೊಂಡು ಬನ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಇವೆರಡು ನಾಷ್ಟಕ್ಕೆ ಮಸ್ತ್ ಕಾಂಬಿನೇಷನ್ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ. ನಾನು ಹಣ್ಣಾದ 4 ಬಾಳೆಹಣ್ಣನ್ನು ಸಿಪ್ಪೆಯೆಲ್ಲ ತೆಗೆದು ಸಣ್ಣಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು. ಈ ಥರ ಸ್ಮ್ಯಾಶ್ ಮಾಡಿರ್ಬೇಕು ರೀ. ಹಿಟ್ಟು ಕಲಸೋವಾಗ ಸ್ವಲ್ಪನೂ ಕೈಗೆ ಬಾಳೆಹಣ್ಣು ಹತ್ವಲ್ದಂಗೆ ಒಂದು ಲೋಟ ಸಹಾಯದಿಂದನೋ ಅಥವಾ ಒಂದು ಸ್ಮ್ಯಾಶರಿಂದನೋ ಈ ಥರ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ನಾನು ಒಂದು ದೊಡ್ಡ ಬೌಲ್ನಿಂದ 1 ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡ್ರಿ. ಈಗ ಇದಕ್ಕೆ ಸಣ್ಣ ಬೌಲ್ನಿಂದ 1 ಬೌಲು ಮೈದಾ ಹಿಟ್ಟನ್ನು ತೊಗೊಂಡ್ರಿ. ಇವೆರಡನ್ನೂ ನಾನು ಚೆನ್ನಾಗಿ ಹಿಟ್ಟಲ್ಲಿ ನಾದ್ಕೊಳ್ಳೋವಾಗ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ ಪುಡಿ ರೀ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಕೈ ಆಡ್ಕೊತಾನೆ ರೀ. ಆಮೇಲೆ ಸ್ವಲ್ಪ ಫುಲ್ ಕೈಯಿಂದ ಮಿಕ್ಸ್ ಮಾಡ್ಕೊತಾನೆ ರೀ. ಎಲ್ಲ ಹಿಟ್ಟು ಸಾಮಗ್ರಿಗಳಲ್ಲಿ ಕೂಡೋ ಹಂಗೆ ಆಮೇಲೆ ನೀರು ಹಾಕಿ ಕಲಿಸ್ಕೊತಾನೆ ರೀ. ಈಗ ನೋಡಿರಿ, ಜೀರಿಗೆ ಹಾಕ್ಕೊಂಡೆ ರೀ, ಸೋಡಾ ಪುಡಿ ಹಾಕ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾನೆ ರೀ. ಆಮೇಲೆ ನಾನು ಇದ್ರ ಜೊತೆಗೆ ಸಕ್ಕರೆನೂ ಹಾಕ್ಕೊಂಡ್ರಿ 2 ಸ್ಪೂನಷ್ಟು, ಆದರೆ ಅದು ಸ್ಕಿಪ್ ಆಗೈತೆ ರೀ. ಈಗ ಇದಕ್ಕೆ 1 ಬೌಲಷ್ಟು ಮೊಸರನ್ನು ಕೂಡ ಹಾಕ್ಕೊತಾನೆ ರೀ. ಈಗ ಇದಕ್ಕೆ ನೀರು ಹಾಕ್ವಲ್ದಂಗೆ ನಾನು ಚೆನ್ನಾಗಿ ಇದನ್ನು ಕೈ ಆಡ್ಕೊತಾನೆ ರೀ. ಆಮೇಲೆ ಇದು ಹಿಟ್ಟಿಗೆ ಎಲ್ಲ ಸಾಮಗ್ರಿಗಳು ಹತ್ತಿಂದ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾನೆ ರೀ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ನನ್ನ ಉತ್ತರ ಕರ್ನಾಟಕ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಈಗ ನೋಡಿರಿ, ನಾನು ಫಸ್ಟಿಗೆ ನೀರು ಹಾಕೋವಲ್ದಂಗೆ ಈಗ ಹಾಕಿರುವಂತಹ ಸಾಮಗ್ರಿಗಳಲ್ಲೇ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡೆ ರೀ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು, ಒಂದು ಗಟ್ಟಿನೂ ಅಲ್ಲ ಈ ಕಡೆ ತಿಳುವೂ ಅಲ್ಲ, ಆ ಥರ ಮೀಡಿಯಮ್ ಹದದೊಳಗೆ ಹಿಟ್ಟನ್ನು ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊತಾನೆ ರೀ. ನೋಡಿರಿ, ಇಷ್ಟು ನಮಗೆ ಬನ್ಸ್ ಮಾಡೋಕೆ ಇಷ್ಟು ಹದ ಇದ್ರೆ ಸಾಕ್ರಿ, ಹಿಟ್ಟು ರೆಡಿ ಆಗೈತಿ ಅಂತ ಅರ್ಥ ರೀ. ಈಗ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೇನೆ ರೀ. ಈಗ ಸಣ್ಣ ಸಣ್ಣ ಉಳ್ಳಿಗಳನ್ನು ಮಾಡಿ ರೌಂಡಾಗಿ ಉಳ್ಳೆ ಮಾಡ್ಕೊಂಡು ಒಂದೊಂದಾಗೇನ ಉದ್ದಿ ನಾನು ಕರೆ ತೋರಿಸ್ತಾನೆ ಬರ್ರಿ, ಎಷ್ಟು ಚೆನ್ನಾಗಿ ಬನ್ಸು ಉಬ್ಬಿ ಬರ್ತಾವೆ ಅಂತ. ನಾನೀಗ ಕಲಿಸಿದಂಥ ಹಿಟ್ಟನ್ನು 2 ರಿಂದ 3 ತಾಸು ನೆನೆಯಕ್ಕೆ ಬಿಟ್ಟಿದ್ರಿ. ಈಗ ಪೂರ್ತಿ ಹಿಟ್ಟು ನೆಂದತ್ರಿ, 1-2 ತಾಸಾರು ನೆನೆಸ್ಲೇಬೇಕು ರೀ, ಅಂದರೆ ಚೆನ್ನಾಗಿ ಬರ್ತಾವೆ ರೀ ಬನ್ಸ್. ಈಗ ನೋಡಿರಿ, ನಾನು ಎಷ್ಟು ಸೈಜ್ ಬೇಕೋ, ತೀರಾ ದೊಡ್ಡದು ಇಲ್ಲ, ತೀರಾ ಸಣ್ಣದು ಇಲ್ಲ, ಮೀಡಿಯಮ್ ಒಳಗೆ ಹಪ್ಳದ ಥರ ಚೆನ್ನಾಗಿ ಉದ್ಕೊತಾನೆ ರೀ. ಉದ್ಕೊಂಡು ಈ ಥರ ಶೇಪ್ ಒಳಗೆ ಉದ್ದಿಂದ ನೋಡಿರಿ, ಜೀರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತತಿ ಅಂತ ನಾ ಹಾಕಿರೋ ಅಂಥ ಹಿಟ್ಟಿನೊಳಗೆ. ಈಗ ಇದನ್ನು ಎಣ್ಣೆಗೆ ಹಾಕಿ ಕರಿತೇನೆ ರೀ. ನಾನು ಕರಿಯುವಾಗ ಉಬ್ಬಿ ಬರ್ತಾವೆ ರೀ ಇವು ಬನ್ಸ್. ಇವು ಸ್ವಲ್ಪ ಸ್ವೀಟ್ ಆದ್ರೂ ಕೂಡ ಭಾಳ ಟೇಸ್ಟ್ ಆಗಿರ್ತಾವೆ ರೀ. ಮಕ್ಳಿಗಂತೂ ಭಾಳ ಇಷ್ಟ ಆಕತ್ರಿ. ಇದ್ರ ಜೊತೆಗೆ ನಾನು ಈಗ ನೆಕ್ಸ್ಟ್ ತೋರಿಸ್ತಾ ಇರೋಂಥ ಆಲೂಗಡ್ಡೆ ಕುರ್ಮಾ ಮಾಡ್ಕೊಂಡ್ರಂತೂ ಸೂಪರ್ ಕಾಂಬಿನೇಷನ್ ರೀ. ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ರೀ ಇದಕ್ಕೆ. ನೋಡಿರಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಉಪ್ತಾವೆ ಅನ್ನೋದು. ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಬಾಳೆಹಣ್ಣು ಹಾಕಿರೋದ್ರಿಂದ ಕಲರ್ ಭಾಳ ಚಂದ ಬರ್ತೈತೆ ರೀ, ಕೆಂಪಾಗಿ. ಇಷ್ಟು ಕರೆದ್ರೆ ಸಾಕ್ರಿ, ನಮ್ಮ ಬನ್ಸ್ ರೆಡಿ ಆಗೈತಿ ಅಂತ. ಹಿಂಗೆ ನಾನು ಒಂದು 4-5 ಬನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ. ನೋಡಿರಿ, ಇಷ್ಟು ಹದದೊಳಗೆ ನಾನು ಈಗ ಬನ್ಸನ್ನು ರೆಡಿ ಮಾಡ್ಕೊಂಡೆ ರೀ. ನೆಕ್ಸ್ಟ್ ಈಗ ನಾನು ಕುರ್ಮಾ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ಬರ್ರಿ. ಈಗ ನಾನು ಇದಕ್ಕೆ ರಾತ್ರಿನ ಬಟಾಣಿನ ನೆನೆಸ್ಕೊಂಡಿದ್ರಿ. ನೀವು ಈ ಥರ ನೆನೆಸ್ಕೊಂಡ್ರೆ ತೊಗೋಬೋದು ರೀ ಬಟಾಣಿ, ಇಲ್ಲ ಹಸಿ ಬಟಾಣಿನಾರು ತೊಗೋಬೋದು. ಇದಕ್ಕೆ ನಾನು ಒಂದು ಕುಕ್ಕರ್ ಒಳಗೆ ಈ ಬಟಾಣಿ ಎಲ್ಲ ಹಾಕ್ಕೊಂಡು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಆಲೂಗಡ್ಡಿನೂ ಕೂಡ ತೊಗೊಂಡ್ರಿ. ಇವೆರಡನ್ನೂ ಮಿಕ್ಸ್ ಮಾಡಿ 2 ರಿಂದ 3 ವಿಷಲ್ನ ಕುಕ್ಕರಲ್ಲಿ ನಾನು ಕೂಗಿಸಿ ಬೇಯಿಸ್ಕೊತಾನೆ ರೀ. ಇದು ಬೆಂದಿಂದ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳನ್ ಬರ್ರಿ. ನಾನು ಇದಕ್ಕೆ ಚಕ್ಕಿ, ಏಲಕ್ಕಿ, ಲವಂಗ, ಮೆಣಸುಕಾಳು ಮತ್ತು ಒಂದು 7 ರಿಂದ 8 ಗೋಡಂಬಿ ತೊಗೊಂಡ್ರಿ. 2 ಸಣ್ಣ ಗಾತ್ರದ ಉಳ್ಳಾಗಡ್ಡಿ ರೀ, ಸ್ವಲ್ಪ ಕೊತ್ತಂಬರಿ, 3 ರಿಂದ 4 ಟೊಮೆಟೊ ಹಣ್ಣನ್ನು ತೊಗೊಂಡನಿ. ಇವನ್ನೆಲ್ಲನೂ ಒಂದು ಮಿಕ್ಸರ್ ಬೌಲಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳನ್ರಿ. ತರಿಯಾಗಿರಬಾರ್ದು ರೀ, ಇದು ನುಣ್ಣಗಿರ್ಬೇಕು ರೀ. ಈಗ ಇದಕ್ಕೆ ಇನ್ನೊಂದು ಪಾತ್ರೆನ ಕಾಯಕ್ಕಿಟ್ಟನ್ರಿ ನಾನು. ಈ ಪಾತ್ರೆ ಚೆನ್ನಾಗಿ ಕಾದತ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾನೆ. ಇದು ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊತಾನೆ ರೀ. ಇದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕೋದು ಬೇಡ್ರಿ. ಒಂದು ಪಲಾವ್ ಎಲೆ ಹಾಕಿಂದ ನಾನು ರುಬ್ಬಿರುವಂತಹ ಮಸಾಲಾನು ಚೆನ್ನಾಗಿ ಇದ್ರೊಳಗೆ ಫ್ರೈ ಮಾಡ್ಕೊತಾನೆ ರೀ. ಅಂದರೆ ಇದು ಮಸಾಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇದು ಫ್ರೈ ಆದಮೇಲೆ ಉಳಿದಂತಹ ಸಾಮಗ್ರಿಗಳನ್ನು ಈಗ ಈ ಮಸಾಲ ಪೂರ್ತಿ ಹಾಕಿಂದ ಒಂದು ಸ್ವಲ್ಪ ಹೊತ್ತು ಕೈಯಾಡ್ಬೇಕ್ರಿ. ಈಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡೆ ರೀ. ಇದು ಸಪ್ರೇಟ್ ಪೇಸ್ಟನ್ನು ಹಾಕೋಣ ರೀ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈಯಾಡ್ಕೊಂಡ್ರಿ. ಇದಕ್ಕೆ ನಾನು ಖಾರದ ಪುಡಿ, ಜೀರಾ ಪುಡಿ, ಗರಂ ಮಸಾಲ ಮತ್ತು ಕೊತ್ತಂಬರಿ ಕಾಳಿನ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡೆ ರೀ. ಈಗ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಾನೆ ರೀ. ಮತ್ತು ಅದ್ರ ಜೊತೆಗೇನ ಗರಂ ಮಸಾಲ
ಮತ್ತು ಜೀರಾ ಪುಡಿ, ಕೊತ್ತಂಬರಿ ಕಾಳಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಡಾದ್ಮೇಲೆ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾನೆ ರೀ ಸ್ನೇಹಿತರೆ. ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ. ಈಗ ನೋಡಿರಿ, ನಾನು ಖಾರ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಜೀರಾ ಪುಡಿ ಮತ್ತು ಕೊತ್ತಂಬರಿ ಕಾಳಿನ ಪುಡಿ ಅಷ್ಟೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ರೀ. ಈಗ ಇದಕ್ಕೆ 1 ಲೋಟದಿಂದ 1.5 ಲೋಟದಷ್ಟು ನಾನು ನೀರನ್ನು ಹಾಕ್ಕೊತಾನೆ ರೀ. ಅಂದರೆ ನಮ್ಮ ಗ್ರೇವಿ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾನೆ ರೀ. ಇದು ಚೆನ್ನಾಗಿ ಕುದಿಯುವಾಗ ನಾವು ಬೇಯಿಸಿಟ್ಟಿರೋಂತಹ ಆಲೂಗಡ್ಡೆ ಮತ್ತು ಬಟಾಣಿನೂ ಕೂಡ ಇದ್ರೊಳಗೆ ಹಾಕ್ಕೊತಾನೆ ರೀ. ಆಮೇಲೆ ಇದು ಪೂರ್ತಿ ಚೆನ್ನಾಗಿ ಕುದ್ದು ಮೇಲೆ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಕತ್ರಿ. ಆವಾಗ ನಮ್ಮ ಕುರ್ಮಾ ರೆಡಿ ಆಗೈತಿ ಅಂತ ಅರ್ಥ ರೀ. ಈಗ ನೋಡಿರಿ ಸ್ನೇಹಿತರೆ, ಒಂದು ಗಂಟಿಲ್ದಂಗೆ ನಾನು ಚೆನ್ನಾಗಿ ಕೈ ಆಡ್ಕೊಂಡೆ ಈ ಮಸಾಲಾನ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗೈತ್ರಿ. ಈ ಹೊತ್ತಿನಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊತಾನೆ ರೀ. ಇದು ಸಕ್ಕರೆ ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಕಲರಿಗೋಸ್ಕರ ಹಾಕಿರೋದ್ರಿ. ಆಮೇಲೆ ಟೇಸ್ಟು ಚೆನ್ನಾಗಿರ್ತೈತೆ ರೀ ಸಕ್ಕರೆ ಹಾಕೋದ್ರಿಂದ. ಈಗ ನೋಡಿರಿ, ನಾನು ಕುದಿಸಿದಂತಹ ಆಲೂಗಡ್ಡೆ ಮತ್ತು ಬಟಾಣಿನೂ ಕೂಡ ಹಾಕ್ಕೊತಾನೆ. ಇವೆರಡು ಹಾಕಿಂದ ಜಾಸ್ತಿ ಏನು ಕುದಿಸೋದು ಬೇಡ್ರಿ, ಯಾಕಂದ್ರೆ ಆಲ್ರೆಡಿ ಒಗ್ಗರಣೆನೂ ಇದು ಮಸಾಲನೂ ಪೂರ್ತಿ ಬೆಂದು ಒಗ್ಗರಣೆ ಒಳಗೆ ಫ್ರೈ ಆಗಿಬಿಟ್ಟಿರ್ತೈತೆ ರೀ. ಇದು ಆಲೂಗಡ್ಡಿನೂ ನಾವು ಕುಕ್ಕರಲ್ಲಿ ಕುದಿಸ್ಕೊಂಡಿರೋದ್ರಿಂದ ಒಂದು 5ರಿಂದ 10 ನಿಮಿಷ ಕಾಲ ಇದು ಬೆಂದ್ರೆ ಸಾಕ್ರಿ. ನಮ್ಮ ಕುರ್ಮಾ ಮತ್ತು ಬನ್ಸ್ ರೆಡಿ ಆಯಿತು ಅನ್ನೋದ್ರಿ ನಾಷ್ಟಕ್ಕೆ. ಸ್ನೇಹಿತರೆ, ಇದು ಮಕ್ಳಿಗಂತೂ ಭಾಳ ಇಷ್ಟ ಆಕತ್ತೆ ರೀ. ದೊಡ್ಡವರು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ. ಈ ಕುರ್ಮಾನ ಪೂರಿಗೂ ಮಾಡ್ಕೋಬೋದು, ಚಪಾತಿಗೆ ರೀ, ದೋಸೆಗೂ ಕೂಡ ಮಾಡ್ಬೋದು ರೀ. ಭಾಳ ಟೇಸ್ಟಾಗಿರುತ್ತೆ ರೀ. ನೀವು ಒಂದ್ಸತಿ ಮನೆಗೆ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೆಂಗಿತ್ತು ಅನ್ನೋದು ಹೇಳ್ರಿ. ಈಗ ನೋಡಿರಿ, ನಾನು ಮೇಲೆ ಒಂದು ಸ್ವಲ್ಪ ಮುಚ್ಚಣಿಕೆ ಮುಚ್ಚಿ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ರಿ. ಈಗ ಮೇಲೆ ಎಲ್ಲ ಎಣ್ಣೆ ತೇಲಿ ಬಂದತ್ರಿ. ಈಗ ನಮ್ಮ ಕುರ್ಮಾ ರೆಡಿ ಆಗೈತಿ ಅಂತ ಅರ್ಥ ರೀ. ಬನ್ಸ್ ಜೊತೆಗೆ ತಿನ್ನಾಕ ನೋಡಿರಿ. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಕುರ್ಮಾ ಮತ್ತು ಬನ್ಸನ್ನು ಎರಡೂ ಹಾಕಿ ನಿಮ್ಗೆ ತೋರಿಸ್ತೇನೆ ಅಂತಂದು ಈಗ ಪೂರ್ತಿ ರೆಡಿ ಆದದ್ದನ್ನು ಒಂದು ಸತಿ ಕೈ ಆಡ್ಕೊತಾನೆ ರೀ ಕುರ್ಮಾನ. ಇದು ಕೈ ಆಡ್ಕೊಂಡ್ಮೇಲೆ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೇನೆ ರೀ. ಸ್ನೇಹಿತರೆ, ಈ ರೆಸಿಪಿಯೊಂದಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ. ಈ ಕುರ್ಮಾ ಮತ್ತು ಬನ್ಸಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ರೀ. ಇನ್ನೊಂದು ಉತ್ತರ ಕರ್ನಾಟಕದ ರುಚಿಯೊಂದಿಗೆ, ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿಯಾಗೋಣ್ರಿ. ಅಲ್ಲಿಯವರೆಗೂ ನಮಸ್ಕಾರಗಳು ಸ್ನೇಹಿತರೆ.